ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಆಫೀಷಿಯಲ್ ಟೆಸ್ಟ್ 12 ಮುಗಿಸಿದ್ವಿ. ಇವತ್ತಿನ ಕ್ಲಾಸಲ್ಲಿ ಆಫೀಷಿಯಲ್ ಟೆಸ್ಟ್ 13 ಮುಗಿಸೋನು ಯಾವ ರೀತಿ ಕ್ವಶನ್ಸನ್ನು ಬಂದವು ಅಂತೇಳಿ ನೋಡ್ತಾ ಹೋಗೋಣ. ಅದೇ ರೀತಿ ಪ್ರೀವಿಯಸ್ ಯಾರು ಕ್ಲಾಸಸ್ ನೋಡಿಲ್ಲ, ವೆರಿ ಇಂಪಾರ್ಟೆಂಟ್, ಎಲ್ಲ ಪ್ರೀವಿಯಸ್ ಸೀರಿಯಲಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತವೆ. ಅವುಗಳನ್ನೇ ಅವರು ಮಾಡೆಲ್ ಟೆಸ್ಟ್ ಅಂತೇಳಿ ಅವರ ವೆಬ್ಸೈಟ್ನಲ್ಲಿ ಕೊಟ್ಟಂಥದ್ದು. ಎಲ್ಲ ಚೆಕ್ ಮಾಡಿದಾಗ ಎಲ್ಲ ಹಿಂದಿನ ವರ್ಷದ ಪ್ರಶ್ನೆಗಳಾಗಿರ್ತವೆ. ಬೇಕಾದ್ರೆ ನಿಮಗೆ ಒರಿಜಿನಲ್ ಕ್ವಶನ್ ಪೇಪರ್ ಕೂಡ ನಾನು ಕಳಿಸ್ತೀನಿ. ಓಕೆ, ಡನ್. ಲೇಟ್ ಮಾಡೋದು ಬೇಡ, ಆದಷ್ಟು ಜಲ್ದಿ ಸ್ಟಾರ್ಟ್ ಮಾಡೋಣ. GK ಕ್ವಶನ್ ನೋಡಿರಿ. 1ನೇ ಕ್ವಶನು ಏನದ ಅಂತೇಳಿ, ದಿಸ್ ಮೊಮೆಂಟ್ ಸಂಗೀತ ಆಲ್ಬಮ್ಗಾಗಿ ಈ ಕೆಳಗಿನ ಯಾವ ಭಾರತೀಯ ಸಂಗೀತ ನಿರ್ದೇಶಕರು ಗ್ರಾಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಇದಕ್ಕೆ ಉತ್ತರ ಏನಾಗೈತಪ್ಪ ಅಂದ್ರೆ ಶಂಕರ್ ಮಹಾದೇವನವರು ಪಡೆದಂಥದ್ದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನು, ಬಡವರು ಮತ್ತು ನಿರ್ಗತಿಕರಿಗಾಗಿ 8 ಲಕ್ಷ ಶಾಶ್ವತ ಮನೆಗಳನ್ನು ನಿರ್ಮಿಸುವ ಉದ್ದೇಶದಿಂದ ಆಗಸ್ಟ್ 2023ರಲ್ಲಿ ಅಬುವಾ ಆವಾಸ್ ಯೋಜನೆ ಯಾವ ರಾಜ್ಯ ಸರ್ಕಾರವು ಅದನ್ನು ಸ್ಟಾರ್ಟ್ ಮಾಡಿದ್ದು ಅಂತೇಳಿ ಕೇಳಿತು. ಇದನ್ನು ಸ್ಟಾರ್ಟ್ ಮಾಡಿದ್ದು ಜಾರ್ಖಂಡ್ ರಾಜ್ಯ. ಓಕೆ, ನೆಕ್ಸ್ಟ್ 3ನೇ ಕ್ವಶನ್ನು, ಕುಶಲಕರ್ಮಿಗಳು ಮತ್ತು ಶಿಲ್ಪಗಳ ಉತ್ಪನ್ನಗಳು ಹಾಗೂ ಸೇವೆಗಳ ಗುಣಮಟ್ಟ ಮತ್ತು ಲಭ್ಯತೆಯನ್ನು ಸುಧಾರಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 2023ರಲ್ಲಿ ಕೆಳಗಿನ ಯಾವ ಯೋಜನೆ ಪ್ರಾರಂಭಿಸಲಾಯಿತು ಅಂತಂದರೆ ಇದು PM ವಿಶ್ವಕರ್ಮ ಯೋಜನೆ. ನೆಕ್ಸ್ಟು 4ನೇ ಪ್ರಶ್ನೆ, 13 ಏಪ್ರಿಲ್ 1919ರಂದು ನಡೆದ ಯಾವ ಘಟನೆಯು ಇತಿಹಾಸದ ಕಪ್ಪು ದಿನವೆಂದು ಅಮಾನಗೊಳಿಸಲಾಗಿದೆ ಅಂತಂದ್ರೆ ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಓಕೆ, ಡೇಟು ಮಂತು ಎರಡೂ ಗೊತ್ತಿರಬೇಕು, ಇಯರು. ಆಮೇಲೆ WC ಬ್ಯಾನರ್ಜಿಯವರು, ಉಮೇಶ್ ಚಂದ್ರ ಬ್ಯಾನರ್ಜಿಯವರು 1885ರಲ್ಲಿ ಸ್ಥಾಪನೆಯಾದಂತಹ ಯಾವ ರಾಜಕೀಯ ಪಕ್ಷದ ಮೊದಲ ಅಧ್ಯಕ್ಷರಾಗಿದ್ದರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿದ್ದರು. ನೆಕ್ಸ್ಟು, ಗೌತಮ್ ಬುದ್ಧರು ತಮ್ಮ ಧರ್ಮಗ್ರಂಥಗಳು ಮತ್ತು ಸಾಹಿತ್ಯಗಳಲ್ಲಿ ಯಾವ ಮಧ್ಯ ಭಾರತೀಯ ಉಪಭಾಷೆಯನ್ನು ಬಳಸಿದ್ದಾರೆ? ಪಾಲಿ ಭಾಷೆಯನ್ನು ಬಳಸಿದ್ದಾರೆ. ನೆಕ್ಸ್ಟ್, ಗಂಗೌರ್ ಹಬ್ಬವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇದನ್ನು ರಾಜಸ್ಥಾನದಲ್ಲಿ ಆಚರಿಸಲಾಗುತ್ತದೆ. ಯಾವ ಕ್ರಿಕೆಟ್ ಆಟಗಾರನ ಆತ್ಮಕಥೆಯ ಶೀರ್ಷಿಕೆ ಪ್ಲೇಯಿಂಗ್ ಇನ್ ಮೈ ವೇ ಎಂಬುದಾಗಿದೆ? ಇದು ಯಾರ್ದಾಗಿದೆ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರದು. ಇದು ಅವರ ಆತ್ಮಕಥೆಯ ಶೀರ್ಷಿಕೆ. ನೆಕ್ಸ್ಟು 9ನೇದು, ಕೆಳಗಿನ ನದಿಗಳಲ್ಲಿ ಯಾವುದು ಭಾರತದ ಉತ್ತರದ ಬೃಹತ್ ಮೈದಾನದ ಮೂಲಕ ಹರಿಯುತ್ತದೆ ಅಂತಂದ್ರೆ ಗಂಗಾ ನದಿ. ಇದು ಅಲ್ಲಿಯ ಬೃಹತ್ ಮೈದಾನದ ಮೂಲಕ ಹರಿಯುವಂಥ ನದಿ. 10ನೇ ಕ್ವಶನ್, ಕೈತ್ರಿ, ಇದೊಂದು ಖೇತ್ರಿ ಅಂತೀವಿ, ಇದೊಂದು ತಾಮ್ರದ ಗಣಿ, ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟು 11ನೇ ಪ್ರಶ್ನೆ, 2011 ಜನಗಣತಿ ಭಾಳಷ್ಟು ಇಂಪಾರ್ಟೆಂಟ್ ಹೇಳೀನಿ, ಪ್ರತಿ ಒಬ್ಬರಿಗೆ ಕ್ವಶನ್ ಬರ್ತದೆ. ಯಾವ ರಾಜ್ಯವು ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವಂಥದ್ದು ಅಂದ್ರೆ ಹರಿಯಾಣ. ನೆಕ್ಸ್ಟು 12, ಭಾರತವು ರಾಜ್ಯಗಳ ಒಕ್ಕೂಟ ಎಂದು ಭಾರತ ಸಂವಿಧಾನ ಯಾವ ವಿಧಿ ಹೇಳ್ತದೆ ಅಂದ್ರೆ 1ನೇ ವಿಧಿ ಇದನ್ನು ಹೇಳ್ತದೆ. 12 ಆಯಿತು. ನೆಕ್ಸ್ಟು 13ನೇ ಕ್ವಶನ್, ಭಾರತದ ಡ್ಯಾಶ್ ಒಂದು ಒಕ್ಕೂಟ ನ್ಯಾಯಾಲಯದ ಅತ್ಯುನ್ನತ ಮೇಲ್ಮನವಿ ನ್ಯಾಯಾಲಯ ನಾಗರಿಕ ಮೂಲಭೂತ ಹಕ್ಕುಗಳ ಗ್ಯಾರಂಟರ್ ಮತ್ತು ಸಂವಿಧಾನ ರಕ್ಷಕನಾಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್, ಉಚ್ಚ ನ್ಯಾಯಾಲಯ ಅಂತೀವಿ, ಸರ್ವೋಚ್ಚ ನ್ಯಾಯಾಲಯ. ಓಕೆ, ಸುಪ್ರೀಂ ಕೋರ್ಟ್. 13 ಆಯಿತು. 14ನೇ ಪ್ರಶ್ನೆ, ಮಾಸ್ಟರ್ ವಾರಂಟ್ ಆಫೀಸರ್ ಎಂಬುದು ಯಾವ ರಕ್ಷಣಾ ಪಡೆಯಲ್ಲಿನ ಒಂದು ಶ್ರೇಣಿಯೇ ಆಗಿದೆ? ಭಾರತೀಯ ವಾಯುಸೇನೆ. ಯಾವುದು? ಭಾರತೀಯ ವಾಯುಸೇನೆ, ಇಂಡಿಯನ್ ಏರ್ಫೋರ್ಸ್. ನೆಕ್ಸ್ಟು 15ನೇದು, ದೀಕ್ಷಾ ದಾಗರ್ ಅವರು ಯಾವ ಕ್ರೀಡೆಗೆ ಅರ್ಜುನ ಪ್ರಶಸ್ತಿ 2024ರಲ್ಲಿ ಪಡೆದಿದ್ದಾರೆ? ಇವರು ಗಲ್ಫ್ ಕ್ರೀಡೆಗೆ ಅರ್ಜುನ ಪ್ರಶಸ್ತಿಯನ್ನು ಪಡೆದಂಥದ್ದು. ಇವು GKಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಇನ್ನು ನೆಕ್ಸ್ಟ್ ಏನದಾವ್ರಿ, ಸೈನ್ಸಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳು ನೋಡಿರಿ. ಯಾವ ಅಂಗಾಂಶದ ಮೂಲಕ ಸಸ್ಯಗಳ ಬೆಳವಣಿಗೆಯು ಕೆಳಗಿನ ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾತ್ರ ಸಂಭವಿಸುತ್ತವೆ ಅಂತಾರೆ? ವರ್ಧನ ಅಂಗಾಂಶದಲ್ಲಿ. ಯಾವುದು? ವರ್ಧನ ಅಂಗಾಂಶ. ವರ್ಧನ ಅಂಗಾಂಶ. ಓಕೆ, ಡನ್. ನೆಕ್ಸ್ಟು 17ನೇ ಕ್ವಶನ್,
ಜೀವನಕ್ಕೆ ಅಗತ್ಯವಿರುವ ವಿವಿಧ ರಾಸಾಯನಿಕ ಚಟುವಟಿಕೆಗಳಿಗೆ ಬೇಕಾಗುವ ಶಕ್ತಿಯು ಕೆಳಗಿನ ಯಾವ ಜೀವಕೋಶದ ಅಂಗಕದಿಂದ ಬಿಡುಗಡೆಯಾಗುತ್ತದೆ ಅಂತಂದರೆ ಮೈಟೋಕಾಂಡ್ರಿಯಾದಿಂದ ಇದು ಬಿಡುಗಡೆಯಾಗುತ್ತದೆ. ನೆಕ್ಸ್ಟು 18ನೇ ಕ್ವಶನ್. ಬಾಲ್ಯದಲ್ಲಿ ಕೆಳಗಿನ ಯಾವ ಹಾರ್ಮೋನ್ ಕೊರತೆಯು ಕುಂಠಿತ ಬೆಳವಣಿಗೆಗೆ ಕಾರಣವಾಗುತ್ತದೆ ಅಂತಂದ್ರೆ ಇದು ಬೆಳವಣಿಗೆಯ ಹಾರ್ಮೋನ್, ಗ್ರೋತ್ ಹಾರ್ಮೋನ್ನಿಂದ ಬೆಳವಣಿಗೆ ಬಾಲ್ಯದಿಂದ ಕಡಿಮೆಯಾಗುತ್ತದೆ. 19ನೇ ಪ್ರಶ್ನೆ. ಬಟಾಣಿ ಸಸ್ಯಗಳು ಇತರ ಸಸ್ಯಗಳು ಅಥವಾ ಬೇಲಿಗಳನ್ನು ಡ್ಯಾಶ್ ಮೂಲಕ ಹತ್ತುತ್ತವೆ ಅಂತಂದ್ರೆ ಯಾವ ಬಳಸಿ, ಏನನ್ನು ಬಳಸಿ ಹತ್ತುತ್ತವೆ ನೋಡಿರಿ. ಕ್ವಶನ್ ಹೆಂಗದ, ಬಟಾಣಿ ಸಸ್ಯಗಳು ಇದರಿಂದ ಹತ್ತುತ್ತವೆ ಅಂತಂದ್ರೆ ಪ್ರತಾಪ್ ಬಳಸಿ ಅಂದರೆ ಉಪಪರ್ಣಗಳು, ಯಾವುದು ಉಪಪರ್ಣಗಳು, ಸ್ಟಿಪಲ್ಸ್ ಅಂತೀವಿ, ಇವುಗಳನ್ನು ಬಳಸಿ ಅವು ಬೇಲಿಯನ್ನು ಹತ್ತುತ್ತವೆ. ನೆಕ್ಸ್ಟು ಎಲೆಯ ಅಂಚಿನಲ್ಲಿರುವ ಖಾಲಿ ಜಾಗಗಳಲ್ಲಿ ಉತ್ಪತ್ತಿಯಾಗುವ ಮೊಗ್ಗುಗಳು ಕೆಳಗಿನ ಯಾವ ಸಸ್ಯದಲ್ಲಿ ಕಂಡುಬರುತ್ತವೆ ಅಂತಂದ್ರೆ ಬ್ರಯೋಫಿಲ್, ಕಾಡು ಬಳಸೆ ಅಂತೀವಿ, ಬಸಳೆ. ನೆಕ್ಸ್ಟು 21ನೇದು. ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಪಡೆಯಲು ಕೆಳಗಿನ ಯಾವುದರ ಸಹಾಯವನ್ನು ತೆಗೆದುಕೊಳ್ಳುತ್ತದೆ ಅಂತಂದ್ರೆ ಇಲ್ಲಿ ಅವರು ಜರಾಯು, ಪ್ಲೆಸೆಂಟಾ ಅದನ್ನು ಸಹಾಯದ ಪಡಿತದೆ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು ಜೀವವಿರುವ ವಸ್ತುವಾಗಿದೆ ಅಂತಂದ್ರೆ ಇಲ್ಲಿ ಏರ್ ಕಾಲ್, ಆಮೇಲೆ ವಾಟರ್ ಟೇಬಲ್, ಬೆಳಕು, ಸಸ್ಯ ಒಂದು ಜೀವವಿರುವಂತಹ ಒಂದು ವಸ್ತು. ನೆಕ್ಸ್ಟು ಒಂದು ನಿರ್ದಿಷ್ಟ ಸಮಯದ ಮಧ್ಯಂತರದಲ್ಲಿ ವಸ್ತುವೊಂದು ಕ್ರಮಿಸಿದ ಒಟ್ಟು ಉದ್ದವನ್ನು ಡ್ಯಾಶ್ ಎನ್ನಲಾಗುತ್ತದೆ. ಇಲ್ಲಿ ದೂರ ಎನ್ನಲಾಗುತ್ತದೆ, ಯಾವುದು ದೂರ ಅಂತೀವಿ. ನೆಕ್ಸ್ಟು 24ನೇ ಕ್ವಶನ್. ಯಾವ ಸಂದರ್ಭದಲ್ಲಿ ವಸ್ತುವೊಂದು ಹೆಚ್ಚಿನ ಒತ್ತಡವನ್ನು ಹೊಂದಿರುತ್ತದೆ ಅಂತಂದ್ರೆ ಹೆಚ್ಚಿನ ದ್ರವ್ಯರಾಶಿ ಹೊಂದಿರುವ ವಸ್ತು, ಹೆಚ್ಚಿನ ದ್ರವ್ಯರಾಶಿಯನ್ನು ಹೊಂದಿರುವಂತಹ ವಸ್ತು ಅದು ಹೆಚ್ಚಿನ ಜಡತ್ವವನ್ನು ಹೊಂದಿರುತ್ತದೆ. ನೆಕ್ಸ್ಟ್ 25. ಎರಡು ವಸ್ತುಗಳ ನಡುವಿನ ದೂರವನ್ನು ದ್ವಿಗುಣಗೊಳಿಸಿದಾಗ ಅವುಗಳ ನಡುವಿನ ಗುರುತ್ವಾಕರ್ಷಣ ಬಲವು ಅದರ ಆರಂಭಿಕ ಪ್ರಮಾಣದ 1/4 ಕಡಿಮೆಯಾಗುತ್ತದೆ. ಆಪ್ಷನ್ ನಂಬರ್ ಫಸ್ಟ್. ಓಕೆ. 26ನೇ ಕ್ವಶನ್. ಒಂದು ನಿರ್ದಿಷ್ಟ ಪ್ರತಿರೋಧವನ್ನು ಹೊಂದಿರುವಂತಹ ತಂತಿಯಾದ್ಯಂತ ಇರುವ ವೋಲ್ಟೇಜ್ ವ್ಯತ್ಯಾಸವು 36 ವೋಲ್ಟ್ ಮತ್ತು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ 3 ಆಂಪಿಯರ್ ಆಗಿದ್ದರೆ ತಂತಿಯ ಪ್ರತಿರೋಧ ಎಷ್ಟು ಕೇಳಿದ್ದಾರೆ ಅಂದ್ರೆ R=P/I. ಇಲ್ಲಿ ವೋಲ್ಟೇಜ್ ಕೊಟ್ಟಾರ 36, ಆಂಪಿಯರ್ ಎಷ್ಟದ 3, 3 6 ಅಂದ್ರೆ 12 ಓಮ್ ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟು 12. ಆಪ್ಷನ್ ನಂಬರ್ 1. ನೆಕ್ಸ್ಟು 27. ಕೆಳಗಿನವುಗಳಲ್ಲಿ ಯಾವುದು ದೃಢವಾದ ಸ್ವಭಾವವನ್ನು ಹೊಂದಿದೆ? ದೃಢವಾದ ಅಂತಂದ್ರೆ ಒಂದು ಕನಿಷ್ಠ ಅಂದರೆ ಸಕ್ಕರೆಯ ಅಂದರೆ ಘನರೂಪದ್ದು, ಶುಗರ್ ಕ್ಯೂಬ್ ಅಂತೀವಿ. ಅದ್ರ ಮೇಲೆ ತಂಪಾದ ಪಾನಿ, ಇದಕ್ಕೆ ಆಕಾರ ಇರೋಂಗಿಲ್ಲ, ಯಾವುದ್ರೊಳಗೆ ಹಾಕ್ತೀವಿ ಅದು ಆಗ್ತದೆ. LPG ಗ್ಯಾಸ್ ಆಗುತ್ತೆ, ಅದು ಆಮ್ಲಜನಕ ಕೂಡ ಗ್ಯಾಸ್. ನೆಕ್ಸ್ಟು 28ನೇದು. ಕಾರ್ಬನ್ ಟೆಟ್ರಾಕ್ಲೋರೈಡ್ನ ಆಣ್ವಿಕ ಸೂತ್ರವನ್ನು ಕಾರ್ಬನ್ ವೆಲೆನ್ಸಿ ಎಷ್ಟು ಅಂತ ಕೇಳ್ಯಾರ. ವ್ಯಾಲೆನ್ಸಿ ಎಷ್ಟಿದಪ್ಪ 4 ಇರುತ್ತೆ. ಓಕೆ. ನೆಕ್ಸ್ಟು ಇಲ್ಲಿ ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ, ಇದರ ಸಮತೋಲಿತ ರಾಸಾಯನಿಕ ಸಮೀಕರಣ ಯಾವುದು ಅಂತ ಕೇಳಿದ್ರೆ ಇದರದ್ದು ಆನ್ಸರ್ ಯಾವುದಪ್ಪ ಅಂತಂದ್ರೆ ನಮ್ಮದು ಆಪ್ಷನ್ ನಂಬರ್ 2 FeS + 4H2O. ಅದು ಇಕ್ವೇಷನನ್ನು ಏನಾಗುತ್ತೆ ಅಂದ್ರೆ Fe ಜೊತೆ ಕಬ್ಬಿಣ ಜೊತೆ ನೀರಿನ ಪ್ರಮಾಣ, ಹೈಡ್ರೋಜನ್ ಪ್ರಮಾಣ ಮಿಕ್ಸ್ ಆದರೆ ಅವಾಗ ಫೆರಸ್ ಆಕ್ಸೈಡ್, ಆಮೇಲೆ ಪ್ಲಸ್ ಹೈಡ್ರೋಜನ್ ಆಕ್ಸೈಡನ್ನು ಗ್ಯಾಸ್ ಮೂಲಕ ಇದು ಸಾಲಿಡ್ ಆಗುತ್ತೆ, ಇದು ಗ್ಯಾಸ್ ಆಗುತ್ತೆ, ಫಾರ್ಮೇಷನ್ ರೂಪು ಕರೆಕ್ಟ್ ಅದು. ಯಾವುದು ಆಪ್ಷನ್ ನಂಬರ್ 2 ಇಸ್ ರೈಟ್. ನೆಕ್ಸ್ಟು 30ನೇದು. ಕಾರ್ಬನ್ ಎಷ್ಟು ವೆಲೆನ್ಸಿ ಬಂಧಗಳನ್ನು ಹೊಂದಿರುತ್ತದೆ ಅಂದರೆ 4 ಚತುರ್ ಸಂಯೋಜಕ ಅವುಗಳು ಹೊಂದಿರುವಂಥದ್ದು. ನೆಕ್ಸ್ಟ್ ಇನ್ನು ಮ್ಯಾಥ್ಸಿಗೆ ಸಂಬಂಧಪಟ್ಟಂತಹ ನೋಡಿರಿ, ಒಂದು ಸಂಖ್ಯೆಯಿಂದ 8 ಕಳೆದಾಗ 26 ಆದರೆ ಸಮನಾಗುತ್ತದೆ. ಆ ಸಂಖ್ಯೆ ಯಾವುದು ಅಂತಂದಾಗ ಒಂದು ಸಂಖ್ಯೆ ಅದ, ಇದರಲ್ಲಿ 8 ತೆಗೆದ್ರೆ ನನಗೆ ಎಷ್ಟಾಗತ್ತೆ 26 ಅಂತಂದಾಗ x = 26. ಆ 8 ಈ ಕಡೆ ಹೋದರೆ ಪ್ಲಸ್ ಆಗುತ್ತೆ. 26 + 8 ಅಂತಂದ್ರೆ 34. ಆಪ್ಷನ್ ನಂಬರ್ 4 ಇಸ್ ರೈಟ್. ಓಕೆ. ನೆಕ್ಸ್ಟು 32ನೇ ಪ್ರಶ್ನೆ.
100 ಮತ್ತು 200 ಸಂಖ್ಯೆಗಳ ಸರಾಸರಿ. ಆಮೇಲೆ 100 ಮತ್ತು 200 ಕೂಡಿಸ್ರಿ, ಎಷ್ಟಾಯಿತು? ಟೋಟಲ್ 300 ಆಯಿತು. ಎಷ್ಟು ಸಂಖ್ಯೆ ಅದಾವೆ? 2 ಅದಾವೆ. 2 ಬಂದಲೆ 2 150 ಅಂದ್ರೆ ಅವುಗಳ ಸರಾಸರಿ ಎಷ್ಟು? 150. ನೆಕ್ಸ್ಟು ಮೊದಲ 4 ಸಮಸಂಖ್ಯೆಗಳು ನೋಡಿರಿ. ಮೊದಲ 4 ಸಮಸಂಖ್ಯೆಗಳ ಸರಾಸರಿ ಅಂತಂದಾಗ ಒಂದೇದು ಯಾವುದೋ ಸಮಸಂಖ್ಯೆ? 2 4 6 8 4 ಅದಾವ, ಹೌದಾ? ಈ ಕಡೆ 2 ಈ ಕಡೆ 2 ಬಿಡ್ರಿ. 4 ಮತ್ತು 6ರ ಮಧ್ಯದಲ್ಲಿರುವಂಥ ಸಂಖ್ಯೆ ಯಾವುದು? 5. ಅದರ ಆನ್ಸರು ಯಾವುದು? ಮಧ್ಯದಲ್ಲಿರುವಂಥ ಸಂಖ್ಯೆ. ಅಥವಾ ಇವನ್ನೆಲ್ಲ ಕೂಡಿಸ್ರಿ, ಕೂಡಿಸಿದ ಮೇಲೆ ಎಷ್ಟಾಯಿತು? ಟೋಟಲು 20 ಆಗುತ್ತೆ. ಡಿವೈಡೆಡ್ ಬೈ 4 ಸಂಖ್ಯೆ ಅದಾವೆ. 4 1 4 5, ಅದು ಕೂಡ 5 ಬರುತ್ತೆ, ಇದು ಕೂಡ 5 ಬರುತ್ತೆ ಶಾರ್ಟ್ಕಟ್ಟಾಗಿ. ನೆಕ್ಸ್ಟು 34ನೇದು ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 24 ಅದ, ಡಿವೈಡೆಡ್ ಬೈ 3 2 ಎಷ್ಟಾಗುತ್ತೆ? 6 ಆಗುತ್ತೆ. 6 1 6 4 24. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟು ದಶಮಾಂಶ ರೂಪದಲ್ಲಿ ಬರೆಯಿರಿ. ಏನದ? 11 ಡಿವೈಡೆಡ್ ಬೈ 100 ಅದ. ಫಸ್ಟಿಗೆ 11 ಬರೀರಿ. 2 0 ಅದಾವ ಅಂತಂದ್ರೆ 2 ಅಂಕಿ ಬಿಟ್ಟು ಪಾಯಿಂಟ್ ಕೊಡ್ರಿ. 0.11. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ನೆಕ್ಸ್ಟು 36ನೇದು 2 ಮತ್ತು 3ರ ಸ ಅಂದಾಗ 2 ಮತ್ತು 3 ಯಾವುದೇ ಒಂದೇ ಮಗ್ಗಿ ಒಳಗಿಲ್ಲ ಅಂತಂದ್ರೆ ಅವುಗಳ ಮಸ ಎಷ್ಟಾಗುತ್ತೆ? 1 ಆಗುತ್ತೆ. ನೆಕ್ಸ್ಟು 100ರ ವರ್ಗದಲ್ಲಿ ಇರುವಂತಹ ಶೂನ್ಯಗಳು. ಶೂನ್ಯ ಅಂದರೆ ಝೀರೋಗಳು. ಓಕೆ, 100ರ ವರ್ಗ ಅಂತಂದಾಗ 100ರ ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 10,000 ಆಯಿತು. ಎಷ್ಟು ಸೊನ್ನೆ ಬಂದವು? 4 ಸೊನ್ನೆಗಳು. ಆಪ್ಷನ್ ನಂಬರ್ 3 ಈಸ್ ರೈಟ್. ಭಾಳಷ್ಟು ಈಜಿ ಕೇಳಿರ್ತಾರೆ, ಇಲ್ಲಿ ನಿಮ್ಮದು ಸ್ಕೋರ್ ಜಾಸ್ತಿ ಆಗಬೇಕು. ನೆಕ್ಸ್ಟು ಯಾವುದು 0.64 ಶೇಕಡಾವಾರು ರೂಪಕ್ಕೆ ಪರಿವರ್ತಿಸುವುದನ್ನು ಪ್ರತಿನಿಧಿಸುತ್ತದೆ ಅಂತಂದಾಗ ಈಗ 0.64 ಇದಕ್ಕೆ ಶೇಕಡಾವಾರದಲ್ಲಿ ಮಾಡಿದಾಗ ಎಷ್ಟಾಗುತ್ತೆ? ಅದನ್ನು ಕೇಳ್ಯಾರ. 64%. ಆಪ್ಷನ್ ನಂಬರ್ 3 ಈಸ್ ರೈಟ್. ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅವರು ಕೇಳಿದ್ದು 64ನ ಪ್ರತಿಶತದಲ್ಲಿ ಬರೆಯುತ್ತಾರೆ, ಇಲ್ಲ ದಶಮಾಂಶದಲ್ಲಿ ಬರೆಯುತ್ತಾರೆ. ಈಗ ಉಲ್ಟಾ ಕೇಳಿದ್ದಾರೆ ಅಷ್ಟೇ. ಓಕೆ, 39 ರಿಯಾ ಒಟ್ಟು 400 ಅಂಕಗಳಲ್ಲಿ 70% ಅಂಕಗಳನ್ನು ಗಳಿಸಿದರು. ಹಾಗಾದರೆ ಅವಳು ಪಡೆದಂತಹ ಅಂಕ ಎಷ್ಟು? ಅಂದ್ರೆ 400ರ ಶೇಕಡ 70 ಅಂತಂದಾಗ ಈ 2 ಸೊನ್ನೆಗಳು ಹೋಗ್ತವೆ. 4 7 28 ಅಂದರೆ 1 0 ಅಂದರೆ 280 ಅಂಕಗಳನ್ನು ಅವರು ಪಡೆದಂಥದ್ದು. ನೆಕ್ಸ್ಟು 5 kg ಮತ್ತು 800 ಗ್ರಾಮ್ಗಳಿರುವ ಅನುಪಾತ. 5 kg ಅಂದರೆ ಗ್ರಾಮ್ ಒಳಗೆ ಎಷ್ಟಾಗುತ್ತೆ? 5000 ಆಯ್ತು. ಇದಂತೂ 800 ಗ್ರಾಮ್ ಒಳಗದವ, 2 ಗ್ರಾಮ್ ಅದು, ಹೌದಾ? ಈಗ ಸಿಂಪ್ಲಿಫೈ ಮಾಡಿರಿ. ಅನುಪಾತ ಇವೆರಡು 0 ಇವೆರಡು 0. ಇಲ್ಲಿ ಉಳಿದದ್ದು 50 ಅದ, ಇಲ್ಲಿ ಉಳಿದದ್ದು 8 ಅದ. 2 4 8 2 2 2 5 ಅಂದರೆ 25:4. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟ್ 41 3 ಮೀಟರ್ ಮತ್ತು 90 ಸೆಂಟಿಮೀಟರ್ನ ಸರಳ ಅನುಪಾತ ಎಷ್ಟು? 3 ಮತ್ತು 9. 3 ಮೀಟರನ್ನು ನಾನು ಸೆಂಟಿಮೀಟರ್ಗಳಲ್ಲಿ 300, ಆಮೇಲೆ ಇದಂತೂ 90 ಅದ. ಈ 0 ಈ 0 3 3 3 1 0 ಅಂದರೆ 10:3. ನೆಕ್ಸ್ಟ್ 42 ಸಿಂಪಲ್ ಇಂಟ್ರೆಸ್ಟ್. ಸರಳ ಬಡ್ಡಿ = ಅಸಲು ಇಂಟು ಸಮಯ ಇಂಟು ಬಡ್ಡಿಯ ದರ ಡಿವೈಡೆಡ್ ಬೈ 100. ಇವೆರಡು 0 ಇವೆರಡು 0. 8 16 16 32 1 0 320 ಅಲ್ಲಿ ಆಗಿರುವಂತಹ ಬಡ್ಡಿ. ನೆಕ್ಸ್ಟು 43 ಈ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸುತ್ತಾನೆ. 6 ದಿನಗಳ ಕಾಲ ಕೆಲಸ ಮಾಡಿದರೆ ಉಳಿದುವಂಥ ಕೆಲಸ. ಈಗ 6/15 ಇದು 3 2 3 5. ಅವನು ಮಾಡಿದಂತಹ ಒಟ್ಟು ಕೆಲಸ ಎಷ್ಟು ರೀ? 2/5, ಹೌದಾ? ಈಗ ನನಗೆ ಉಳಿದಿರುವ ಕೆಲಸ ಅಂದ್ರೆ 5ರಾಗ 2 ಕೆಲಸ ಆಲ್ರೆಡಿ ಮಾಡ್ಯಾನ, ಉಳ್ಕಿದ್ದೆಷ್ಟು? 3 ಅಂದ್ರೆ 3/5 ಉಳಿದಿರುವಂತಹ ಕೆಲಸ. ಡನ್. ನೆಕ್ಸ್ಟು 44 ಏನದ ನೋಡ್ರಿ. ಆಯತದ ಸುತ್ತಳತೆಯನ್ನು ಕಂಡುಹಿಡಿ ಅಂತಾರೆ. ಈಗೇನಂದಾರ ಆಯತದ ಸುತ್ತಳತೆ ಎಷ್ಟು ಅಂತ ಕೇಳ್ಯಾರ. ಆಯತದ ಸುತ್ತಳತೆ ಫಾರ್ಮುಲೆ ಏನದ? 2 × L + B. ಇಲ್ಲಿ ಎಲ್ಲೂ ಕೊಟ್ಟಾರ, ಬಿನೂ ಕೊಟ್ಟಾರ. ಎಲ್ ಎಷ್ಟದ? 3 ಅದ, ಬಿ 2 ಅದ. ಇದು 2 ಸೇರಿ 5 ಆಯಿತು. ಇಂಟು 2 ಅಂತಂದ್ರೆ 2 5 ಎಷ್ಟು? 10 ಸೆಂಟಿಮೀಟರ್ ಇದರ ಸುತ್ತಳತೆ. ಆಪ್ಷನ್ ನಂಬರ್ 2 ಈಸ್ ರೈಟ್. ನೆಕ್ಸ್ಟು ಏನು ಕೇಳ್ಯಾರ ನೋಡ್ರಿ. ಒಂದು ಆಯತಕ್ಕೆ ಎಷ್ಟು ಶೃಂಗಗಳು ಇವೆ ಅಂತಂದರೆ, ಶೃಂಗಗಳು ಅಂತಂದ್ರೆ ಕಾರ್ನರ್ಸು ಎಷ್ಟದಾವೆ? ಇದು 1 2 3 4
ಅಂದ್ರೆ 4 ಶೃಂಗಗಳಿವೆ. ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟದಾದ್ರೆ ನೆಕ್ಸ್ಟು ರೀಸನಿಂಗ್ ಸಂಬಂಧಪಟ್ಟದ್ದು ಏನದ ಶಬ್ದಗಳನ್ನು ಡಿಕ್ಷನರಿ ರೂಪದಲ್ಲಿ ಬರೆಯೋದು. ಫಸ್ಟಿಗೆ ಯಾವ್ದು ಬರುತ್ತೆ? PQ L ಬರುತ್ತೆ, ಹೌದಾ? L ಅಂದ್ರೆ 4ನೇ ಲೆಟ್ರು. 4ನೇ ಲೆಟ್ರ್ ಅಂದ್ರೆ 4ನೇ ಆಪ್ಷನ್ದಾಗ 4 ಇಲ್ಲ ಫಸ್ಟಿಗೆ. ನೆಕ್ಸ್ಟು 4 ಆದಮೇಲೆ ಫಸ್ಟಿಗೆ L ಆದಮೇಲೆ M ಅಂದರೆ 2ನೇ ಅಕ್ಷರ. M ಆದಮೇಲೆ MNOP ಅಂದರೆ 1ನೇದು. ಲಾಸ್ಟು 3ನೇದು. 4 to 1 3. ಆಪ್ಷನ್ ನಂಬರ್ 2 ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟು 47ನೇದು ಏನು ಕೇಳ ನೋಡಿರಿ. ಬಲಬದಿಯಿಂದ 9ನೇ ಅಕ್ಷರ ಯಾವುದು? ನೋಡಿರಿ, 1 2 3 4 5 6 7 8 9 ಅಂದರೆ ಯಾವುದು? M 9ನೇ ಅಕ್ಷರ ಬಲಬದಿಯಿಂದ. ನೆಕ್ಸ್ಟು 48ನೇದು ಇಲ್ಲಿ ನೋಡಿರಿ, ಕಾಮನ್ ಆಗಿರೋದು ಏನು ಕೇಳಾರ? ಹಿ ಎಂಬ ಪದಕ್ಕೆ ಏನಂತ ಬರ್ತಾರೆ? ಹಿ ಎಂಬ ಪದ ಅಂದ್ರೆ ಇಲ್ಲಿ ಹಿ ಎಚ್ ಇ ಅದ, ಇಲ್ಲಿ ಎಚ್ ಇ ಅದ ಅಂದಾಗ ಎರಡೂ ಕಡೆ ಕಾಮನ್ ಆಗಿರುವಂತಹ ಲೆಟ್ರ್ ಯಾವುದು? PF. ಇಲ್ಲಿ PF ಅದ ಅಂದ್ರೆ HE ಅನ್ನೋದನ್ನು PF ಅಂತೇಳಿ ಬರ್ದಾರ. ಆಪ್ಷನ್ ನಂಬರ್ 2 ಈಸ್ ರೈಟ್. ನೆಕ್ಸ್ಟ್ ನೋಡಿರಿ 49 ಏನದ? 40 ಜನ ಇರುವಂತಹ ಸಾಲಿನಲ್ಲಿ ಅಯ್ಯೂಬ್ ಅವರು 21ನೇ ಸ್ಥಾನದಾಗದಾರ ಎಡದಿಂದ. ಬಲದಿಂದ ಎಷ್ಟು ಅಂದ್ರೆ ಇಲ್ಲಿ ಕೂಡ ಬಲದಿಂದ ಅಂದಾಗ 21 ತೆಗೆದ್ರೆ 19 ಆಯಿತು. ಬಲದಿಂದ ಅವನು ಇನ್ನೊಂದು ಸಲ ಕೌಂಟ್ ಮಾಡ್ತೀವಿ ಅಂದ್ರೆ ಟೋಟಲ್ 20ನೇ ಪ್ಲೇಸ್ ಒಳಗೆ ಅವನು ಅದಾನ. ಆಪ್ಷನ್ ನಂಬರ್ 2 ಈಸ್ ರೈಟ್. ನೆಕ್ಸ್ಟ್ 50ನೇ ಕ್ವಶನ್. ಇಂಗ್ಲೀಷ್ ವರ್ಣಮಾಲೆಯ ಇದರೊಳಗೆ ಏನೇನದ ನೋಡಿರಿ. ಫಸ್ಟಿಗೆ J ಇಂದ N ಆಗೈತೆ ಅಂದ್ರೆ ಇಲ್ಲಿ 4 ಅಕ್ಷರಗಳು ಗ್ಯಾಪ್ ಅದಾವೆ. ನೆಕ್ಸ್ಟ್ N ಇಂದ R ಆಗೈತಿ, ಇಲ್ಲಿ 4 ಅದಾವ. R ಇಂದ V ಆಗೈತಿ, ಇಲ್ಲಿ 4 ಅದ. V ಇಂದ Z ಅದ, ಇಲ್ಲಿ 4 ಅದ. ಟೋಟಲು ಈ ಲೆಫ್ಟ್ ಸೈಡಿಂದ ನೋಡಿದ್ರೆ +4 ಮಾಡಿದ್ದಾರೆ. ಆಮೇಲೆ ನಾ ಇಲ್ಲಿಂದ ಇಲ್ಲಿಗೆ ಮಾಡ್ಬೇಕಂದ್ರೆ 4 ಅಕ್ಷರಗಳು ಗ್ಯಾಪ್ ಇರ್ಬೇಕು. ಅಂದರೆ ಯಾವ್ದು ಬರ್ತದೆ? F. ಅಂದ್ರೆ ಇಲ್ಲಿ ಬರುವಂಥ ಆನ್ಸರ್ ಯಾವುದು? F. ಸೊ ಈ ರೀತಿ ನಿಮ್ಗೆ ಏನಪ್ಪ ಅಂತಂದ್ರೆ ಟೋಟಲಾಗಿ ಇದು 13ನೇ ಟೆಸ್ಟ್ ಅದ. ಓಕೆ, 13ನೇ ಟೆಸ್ಟ್ ಒಳಗೆ ಈ ರೀತಿ ಕ್ವಶನ್ಗಳು ನಿಮಗೆ ಬಂದವ. ನೆಕ್ಸ್ಟ್ ನಾನು 14ನೇ ಟೆಸ್ಟನ್ನು ಆದಷ್ಟು ಬೇಗ ತರ್ತೀನಿ. ಅದೇ ರೀತಿ ಪ್ರಿವಿಯಸ್ ಯಾರು ನೋಡಿಲ್ಲ ಕ್ಲಾಸಸ್ಸನ್ನು ನೋಡಿರಿ. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.